ಆದ್ರೆ ವಿದ್ಯಾರ್ಥಿಗಳ ಕಮ್ಮಿ ಅಂತ ಬಂದ್ರೆ ಅಂತಂದ್ರೆ ಅವ್ರಿಗೆ ಟೈಮಿಂಗ್ಸ್ ಹೆಚ್ಚು ಅಂದ್ರೆ ಸಮಸ್ಯೆ ಇದೆ. ಮತ್ತೆ ಆ ಅಮೌಂಟ್ ಹೆಚ್ಚಾಗಿ ಪ್ರೈವೇಟ್ ಬಸ್ ಕಾಲೇಜ್ ಇದೆ ಅವ್ರಿಗೆ ಹೆಚ್ಚು ಅಮೌಂಟ್ಗಳು ತಗೊಳ್ತಿದ್ರು ಅಂತ ವಿದ್ಯಾರ್ಥಿಗಳು ತಿಂತೀರಾ 10 ವರ್ಷಗಳಿಂದ. ಅದೇ ಆ ಕಾರಣಗಳಿಂದ ಬಸ್ ನಿಂತು ಹೋಗಿದೆ. ಆ ಬಸ್ ನಿಂತು ಹೋಗಿ ಇಲ್ಲಿ ಪ್ರೈವೇಟ್ ಬಸ್ ಸರಿಯಾಗಿಲ್ಲ, ಗೌರ್ಮೆಂಟ್ ಬಸ್ ಸರಿಯಾಗಿಲ್ಲ. ವಿದ್ಯಾರ್ಥಿಗೆ ಸರಿಯಾಗಿ ಟೈಮ್ಗೆ ಕ್ಲಾಸ್ಗೆ ಅಟೆಂಡ್ ಆಗಬೇಕು. ಅಟೆಂಡ್ ಆಗದಿದ್ರೆ ಟೀಚರ್ಸ್ ಹೊರಗಾಗ್ತಾರೆ. ಆದ್ರೆ ಆ ಟೆನ್ಷನ್ ಅಲ್ಲಿ ವಿದ್ಯಾರ್ಥಿಗಳು ಬಸ್ಸಿಗೆ ಹಾಕೋದು, ಓವರ್ ಲೋಡ್ ಆಗೋದು. ಆದ್ರೆ ಅಲ್ಲಿ ಯಾರು ಡ್ರೈವರ್ ಇದ್ದಾರೆ ಕಂಡಕ್ಟರ್ ಅವ್ರಿಗೆ ಹೇಳ್ಬೋದು ಹತ್ತು ಬೇಡ ಅಂತ ಹೇಳ್ಬೋದು. ಆದ್ರೆ ಅವರ ಅದಕ್ಕೆ ಅವಕಾಶ ಕೊಡಲಿಲ್ಲ. ಹತ್ತು ಅವರಿಗೆ ಅಮೌಂಟ್ ಬರ್ತದೆ. ಬಸ್ಸಲ್ಲಿ ನೇರ್ಕೊಂಡು ಬರುದು, ಓವರ್ ಸ್ಪೀಡ್ ಆಗಿ ಹೋಗುದು, ಟರ್ನಿಂಗ್ ಅಲ್ಲಿ ವಿದ್ಯಾರ್ಥಿಗಳು ಬೀಳುವಂತದ್ದು, ಇಂತಹ ಘಟನೆಗಳು ತುಂಬಾಗಿದೆ. ನಾನು ಲಿಸ್ಟ್ ಕೊಟ್ಟಿಗೆ ನಿಮಗೆ ಕೊಡ್ತೇನೆ. ಅಂತಹ ತುಂಬಾ ಘಟನೆಗಳಾಗಿದೆ. ಅದೇ ಯಾವುದೇ ವಿಷಯಗಳು ಹೊರಗೆ ಬರಲಿಲ್ಲ. ಎಂದ್ರೆ ಆ ವಿಷಯಗಳು ಅಲ್ಲಲ್ಲಿ ಹೋಗ್ತಿತ್ತು. ಅದೇ ಆ ಸೈಲೆಂಟ್ ಇದ್ದ ಕಾರಣ, ಅಲ್ಲಿ ವಿದ್ಯಾರ್ಥಿಗಳು ಸೈಲೆಂಟ್ ಇದ್ದ ಕಾರಣ ಇಲ್ಲಿ ಒಂದು ಜೀವ ಹೋಯಿತು. ಇಂತಹ ಜೀವಗಳು ನೆಚ್ಚಿಗೆ ಹೋಗಬಾರ್ದು. ನೀವು ಇದಕ್ಕೆ ಯಾವ ರೀತಿಯ ನಾವು ಬರೀದಲ್ಲ, ಇನ್ನು ಯಾವುದೇ ಘಟನೆಗಳಾದ್ರೂ ನಾವು ಜವಾಬ್ದಾರಿಗಳಲ್ಲ. ನೀವು ಅದಕ್ಕೆ ಯಾವ ರೀತಿ ಒಂದು ವಾರ ಒಳಗಡೆ ಸರ್ಕಾರಿ ಬಸ್ಗಳು ಹಾಕಬೇಕು. ಒಂದು ವೇಳೆ ಸರ್ಕಾರಿ ಬಸ್ ಹಾಕ್ಲಿಕ್ಕೆ ಗೌರ್ಮೆಂಟ್ ತಾಕತ್ತಿಲ್ಲ ಅಂತಾದ್ರೆ ಪ್ರೈವೇಟ್ ಬಸ್ಗಳನ್ನು ಹಾಕಲಿ. ಲೈಸೆನ್ಸ್ ವಿಶಾಲ್ ಬಸ್ ಅಲ್ಲ, ಖಾಲಿ ವಿಶಾಲ್ ಬಸ್ ಅಲ್ಲ, ವಿಶಾಲ್ ಬಸ್ಗಳು ಬಿಟ್ಟು ಬೇರೆ ಬಸ್ಗಳಿಗೆ ಸಹ ಹೆಚ್ಚುವರಿ ಖಾಸಗಿ ಬಸ್ಗಳು, ಬೇರೆ ಬಸ್ ತುಂಬಗಳು. ಆದ್ರೆ ವಿಶಾಲ್ ಬಸ್ನವರ ಸಮಸ್ಯೆಗಳು, ಈ ಸರ್ಕಾರಿ ಬಸ್ನ ಸಮಸ್ಯೆಗಳು, ಅವರು ಬೇರೆಯವರಿಗೆ ಲೈಸೆನ್ಸ್ ಕೊಡುದಿಲ್ಲ. ಸರ್ಕಾರದ ಅಡ್ಜಸ್ಟ್ಮೆಂಟ್ ಒಂದಿಗೆ, ಅಧಿಕಾರಿಗಳ ಇದು ಸಹಾಯದೊಂದಿಗೆ. ಯಾಕಂದ್ರೆ ಅವ್ರಿಗೆ ಕಲೆಕ್ಷನ್ ಆಗುದಿಲ್ಲ. ಎಲ್ಲ ಅದನ್ನು ಅನುಭವಿಸುವರು ಯಾರು? ಆ ಸಮಸ್ಯೆ ಅನುಭವಿಸುವರು ಯಾರು? ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು. ಅದಕ್ಕಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ, ನಮಗೆ ಆದಷ್ಟು ಬೇಗ ಒಂದು ವಾರದೊಳಗಡೆ ಬಸ್ಗಳ ವ್ಯವಸ್ಥೆ. ಯಾವುದೇ ವಿದ್ಯಾರ್ಥಿಗಳು ಸಮಸ್ಯೆ ಅಂತ ಬಂತಂತಾಗಲಿ ನಾವು ನಿತ್ಯ ಯೂನಿವರ್ಸಿಟಿ ಇರಲಿ, ನಿಮ್ಮ ತಾಲೂಕು ಆಫೀಸ್ ಇರಲಿ, ಯಾವುದೇ ಡಿಪಾರ್ಟ್ಮೆಂಟ್ಗಳಿದ್ದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಮುತ್ತಿಗೆ ಹಾಕ್ತೇವೆ. ಒಂದು ವಾರದ ಒಳಗಡೆ ನಾವು ಯಾವುದೇ ನೀವು ರೀತಿಯ ತಗೊಳ್ಳಿಲ್ಲ ಸ್ಟೆಪ್ಸ್, ಅದಕ್ಕೆ ನಾವು ವ್ಯವಸ್ಥೆಗಳನ್ನು ಮಾಡ್ತೇವೆ.
ಹಾಗೂ ವಿಶಾಲ್ ಬಸ್ನ ಮಾಲಕರು ಯಾರಿದ್ದಾರೆ ಅವರು ವಿದ್ಯಾರ್ಥಿಗೆ ಪರಿಹಾರ ಕೊಡಬೇಕು. ಅದೇ ಡೈರೆಕ್ಟರ್ ಮತ್ತೆ ಇದು ಡ್ರೈವರ್ ಮತ್ತೆ ಕಂಡಕ್ಟರ್ ಯಾರಿದ್ದಾರೆ ಅವರನ್ನು ಕೆಲಸದಲ್ಲಿ ಈಗಲೇ ವಜಾ ಮಾಡಬೇಕು. ಅವರ ಬೇಜವಾಬ್ದಾರನಿದೆ, ಅವರ ಬೇಜವಾಬ್ದಾರದಿಂದಲೇ ಈ ವಿದ್ಯಾರ್ಥಿ ಜೀವ ಹೋದದ್ದು. ಅವರು ಸರಿಯಾಗಿ ಆ ಟೈಮಲ್ಲಿ ತಗೊಳ್ತಿದ್ರ ಅದನ್ನು ಈ ವಿಷಯ ಆಗ್ತಿರ್ಲಿಲ್ಲ. ನನ್ನ ಗೆಳೆಯ ಇಷ್ಟೊತ್ತಿಗೆ ಜೀವನ ಕಳ್ಕೊಳ್ತಿರ್ಲಿಲ್ಲ. ಹಾಗೂ ಮ್ಯಾನೇಜ್ಮೆಂಟಿಂದ ನಾವು ಒಂದು ರಿಕ್ವೆಸ್ಟ್ ನಿಮ್ಮ ಮುಖಾಂತರ ಮಾಡ್ತಿದ್ದೇವೆ. ಅವನ ಜೀವ ಹೋಗಿದೆ, ಅವನಿಗೆ ಕಾಲೇಜಿಗೆ ಬಂದಕ್ಕೆ ಸಾಧ್ಯ ಇಲ್ಲ. ಕಾಲೇಜ್ ಸ್ಟಾರ್ಟ್ ಆದದಷ್ಟೇ. ಅವ ಯಾವ ಫೀಸನ್ನು ಇಲ್ಲಿವರೆಗೆ ಪೇ ಮಾಡಿದಾನ ಆ ಫೀಯನ್ನು ಅವರಿಗೆ ರಿಫಂಡ್ ಮಾಡುವಂಥದ್ದು, ಅವರಿಗೆ ಮತ್ತೆ ಪರಿಹಾರವನ್ನು ಕೊಡುವಂಥದ್ದು. ಮ್ಯಾನೇಜ್ಮೆಂಟ್ನವರು ಒಂದು ಪರಿಹಾರ ಕೊಡುವಂಥದ್ದು, ಫೀಸನ್ನು ಹಿಂದಿರುಗಿಸುವಂಥದ್ದು, ಮತ್ತೆ ಬಸ್ಸಿನ ಮಾಲಕರು ಯಾರಿದ್ದಾರೆ ಅವನು ಡ್ರೈವರ್ ಮತ್ತೆ ಕಂಡಕ್ಟರ್ ಅನ್ನು ತೆಗೆಯುವಂಥದ್ದು, ಕೆಲಸದಿಂದ ತೆಗೆಯುವಂಥದ್ದು. ಇನ್ನು ವೇಳೆ ಯಾವುದೇ ವಿದ್ಯಾರ್ಥಿ ಬಸ್ಸಿನ ಕೆಳಗೆ ಇತ್ತಂತಾದ್ರೆ ಆ ಯಾವುದು ವಿಶಾಲ ಬಸ್ ಅಲ್ಲ ಯಾವುದೇ ಬಸ್ ವಿದ್ಯಾರ್ಥಿ ಖಾಸಗಿ ಬಸ್ಸುಗಳು ಅವರಿಗೆ ಮುತ್ತಿಗೆ ಹಾಕ್ತೇವೆ. ಇಂದು ಸಾಂಕೇತಿಕವಾಗಿ ಇಷ್ಟು ಜನ ವಿದ್ಯಾರ್ಥಿಗಳು ಸೇರಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗಿದೆ, ಸಾರ್ವಜನಿಕ ಸಮಸ್ಯೆಗಳಾಗಿದೆ. ಈ ಮೂಲಕ ನಿಮ್ಮಲ್ಲಿ ನಾವು ಅನುಮತಿಯನ್ನು ಕೇಳ್ತೇವೆ ಹಾಗೂ ನಮ್ಮ ಅಭಿನಂದನೆ ಮನವಿ ಕೊಡಲಿಕ್ಕಿದೆ. ಅಂತ ಭರವಸೆ ಕೊಟ್ಟಿದ್ದಾರೆ. ಒಂದು ವೇಳೆ ಯಾವುದೇ ರೀತಿ ಸಮಸ್ಯೆ ಆಯ್ತಂತಾರೆ ನಮ್ಮ ಗಮನಕ್ಕೆ ತರುವಂತದ್ದು ಹಾಗೂ ಸರ್ಕಾರಿ ಬಸ್ ಮತ್ತೆ ಪ್ರೈವೇಟ್ ಬಸ್ಗಳನ್ನು ಒಂದು ವಾರದೊಳಗಡೆ ಎಲ್ಲ ವ್ಯವಸ್ಥೆಗಳು ಮಾಡಿಕೊಟ್ಟರಂತ ನಮಗೆ ತಹಶೀಲ್ದಾರರು ಸ್ಥಳಕ್ಕೆ ಬಂದು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಭರವಸೆ ನಾವು ಸ್ವಾಗತಾರ್ಥ ಮಾಡ್ತೇವೆ.